ಕೊಡ್ತಾ ಬನ್ನಿ ಅಷ್ಟೇ. ನಾವು ಕನ್ನಡಿ. ಎದುರುಗಡೆ ನಾನು ಹೊಗಳಿದ್ರೆ ಅವ್ರು ನನ್ನ ಹೊಗಳುತ್ತಾರೆ. ಸಣ್ಣ ಪುಟ್ಟ ತಪ್ಪುಗಳು ಎಲ್ಲರಿಂದ ಆಗುತ್ತೆ. ಭಾಷೆಯ ತಪ್ಪಾಗುತ್ತೆ, ಭಾವನೆಗಳ ತಪ್ಪಾಗುತ್ತೆ, ಎಲ್ಲೋ ಪದ ಬಳಸುವಾಗ ತಪ್ಪಾಗುತ್ತೆ. ಆದರೆ ಅದು ಅಲ್ಲಿಗೆ ಡಿಸ್ಕನೆಕ್ಟ್ ಮಾಡಿಬಿಡಿ. ಇನ್ನೊಂದು ಕೆಲಸ ಕೇಳ್ತಾರೆ, ಫಸ್ಟ್ ಇದು ಮಾಡಪ್ಪ ನೀನು ಅಂತ ಹೇಳ್ತಾರೆ. ಅವನಿಗೆ ಅವಮಾನ ಆಗ್ಬಿಡುತ್ತೆ. ಮಾಡ್ತೀನಿ ಇವನಿಗೆ ಅಂತ ಹೇಳ್ಬಿಟ್ಟು ಪಾರ್ಟ್ನರ್ ಹತ್ರ ಹೋಗಿ, ಸರ್ ನಿಮ್ಮ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ರು ಸರ್ ಅಂತ ಒಂದು ಕೆಟ್ಟದಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಆ ಎರಡನೇ ಕಾಮೆಂಟಿನ ವಿಷಯ ತಗೊಂಬಂದು ಫಸ್ಟ್ ಅವ್ರು ಅಂತ ಹೇಳಿ, ಸರ್ ನಿಮ್ಮ ಬಗ್ಗೆ ಹಿಂಗೆ ಬೈತಾ ಇದ್ರು. ಅವರು ಹಂಗನ್ನೇನು 2-3 ಜನರ ರೆಫರೆನ್ಸ್ ಕೇಳ್ತಾರೆ, ಹೌದು ಸರ್ ನಿಮ್ಮನ್ನು ಬೈತಾ ಇದ್ರು ಅಂತ. ಒಂದು ತನ್ನ ಘನತೆ ಗೌರವಗಳನ್ನು ಬಿಟ್ಟು ಎಲ್ಲರ ಜೊತೆ ಮಾತಾಡಬಾರ್ದು ಅಂತ ಹೇಳಿ. ಈಕ್ವಾಲಿಟಿ ಎಲ್ಲೆಲ್ಲಿ ಕೊಡಬೇಕು, ಗೌರವ ಕೊಡಿ, ಊಟದಲ್ಲಿ ಜೊತೆಲಿರಿ, ತಿಂಡಿಲಿ ಜೊತೆಲಿರಿ, ಹಾಗೆ ಅಂತ ಎಲ್ಲದರಲ್ಲೂ ಇರೋದು ಬೆಳೆಯುವವರಿಗೆ ಶೋಭೆ ಅಲ್ಲ. ಚೈನ್ ಆಫ್ ಗುಡ್ನೆಸ್, ಚೈನ್ ಆಫ್ ಪಾಸಿಟಿವಿಟಿ, ಚೈನ್ ಆಫ್ ಪ್ರೊಡಕ್ಟಿವಿಟಿ ಅಂದ್ರೆ ಈ ಎಲ್ಲ ಒಳ್ಳೆಯ ವಿಚಾರಗಳನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗಬಹುದು, ಅದನ್ನ ಹೇಗೆ ಪಾಸ್ ಆನ್ ಮಾಡಬಹುದು, ಅದನ್ನ ಹೇಗೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬಹುದು, ಈ ವಿಚಾರವಾಗಿ ಮಾತಾಡ್ತಿದ್ವಿ ಆನ್ 4M ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ನ 108 ದಿನಗಳ ಸೀರೀಸ್ ನಲ್ಲಿ. ಸೊ ಸುಮಾರು ಜನ ಚೈನ್ ಆಫ್ ಗುಡ್ನೆಸ್ ಎಪಿಸೋಡ್ ಅಲ್ಲಿ ಒಬ್ರು ಅದನ್ನ ಮೆನ್ಷನ್ ಮಾಡಿದ್ದಾರೆ, ಚೈನ್ ಆಫ್ ಗುಡ್ನೆಸ್ ಎಷ್ಟು ಚೆನ್ನಾಗಿದೆ, ಇದು ಅಳವಡಿಸ್ಕೊಳಕ್ ಸಾಧ್ಯ ಇರುವಂತದ್ದು, ಈಸಿ ಆಗಿರುವಂತದ್ದು ಅಂತ. ನಿಮ್ಮ ಫೀಡ್ಬ್ಯಾಕ್ಸ್ ಅನ್ನ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ವಿತ್ ಗ್ರೇಟ್ ಆನರ್ಸ್ ನಾವು ಅದನ್ನ ಪೋಸ್ಟ್ ಮಾಡ್ತೀವಿ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ ಅದನ್ನ ರೀಪೋಸ್ಟ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ವೆಲ್ಕಮ್ ಯೋಗತ್ನ ಶ್ರೀಹರಿ ಅವರು. ಸರ್ ನಮಸ್ತೆ. ನಮಸ್ತೆ. ಆಯ್ತು, ಚೈನ್ ಆಫ್ ಪ್ರೊಡಕ್ಟಿವಿಟಿ ಮಾತಾಡಿದ್ವಿ, ವಾಟ್ ನೆಕ್ಸ್ಟ್? ಎಲ್ಲ ಚೈನ್ ಇದೆ. ಒಂದು ಇನ್ಸ್ಟೆನ್ಸ್ ನೆನ್ನೆ ಆಗಿದ್ದು, ಮಾಳವಿಯ ಮಿಷನ್ ಟೀಚರ್ಸ್ ಟ್ರೈನಿಂಗ್ ಅಂತ ಮೈಸೂರಲ್ಲಿ ಒಂದು UGC ಕೆಳಗಡೆ ಬರುತ್ತೆ. ನಿನ್ನೆ ಇನಾಗ್ರೇಷನ್, ನನ್ನನ್ನು ಇನಾಗ್ರೇಷನ್ಗೂ ಕರೆದಿದ್ರು. ಆಮೇಲೆ ನೀವು ವೆಲ್ನೆಸ್ ಬಗ್ಗೆ ಒಂದು ಟಾಕ್ ಕೊಡಬೇಕು ಅಂತ ಕರೆದಿದ್ರು. ಒಂದು ವಾರದ ಪ್ರೋಗ್ರಾಮ್ ವೆಲ್ನೆಸ್ ಅಂತ. ವೆಲ್ನೆಸ್ ಬಗ್ಗೆ ಮಾತಾಡಬೇಕಾಗಿತ್ತು. ನನ್ನನ್ನು ಇಂಟ್ರಡಕ್ಷನ್ ಮಾಡಿ ಕೊಡಬೇಕು. ಒಂದು 10 ನಿಮಿಷ ಇಂಟ್ರಡಕ್ಷನ್ ಮಾಡಿಕೊಟ್ರು. ಡಾಕ್ಟರ್ ಜ್ಯೋತಿ ಅಂತ. ಶಿ ಈಸ್ ದಿ ಡೈರೆಕ್ಟರ್ ಆಫ್ ಮಾಳವಿಯ ಮಿಷನ್. ಅದರ ಜೊತೆಗೆ ನಾನೊಂದು 2 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ. ಒಂದು ಕೆಟ್ಟ ಶಬ್ದ ಬಳಸಲಿಲ್ಲ, ಒಂದು ಕೊಂಕು ಬಳಸಲಿಲ್ಲ, ಏನೋ ತುಂಬ ದೊಡ್ಡತನ ಆಗಿ ಬಳಸಲಿಲ್ಲ, ಏನೋ ಆಬ್ಲಿಗೇಷನ್ ಹಾಕದಂಗೆ ಬಳಸಲಿಲ್ಲ. ಅವ್ರು ನನ್ನನ್ನು ಗೌರವದಲ್ಲಿ ವೆಲ್ಕಮ್ ಮಾಡಿದ್ರು, ನನ್ನನ್ನು ಪ್ರೆಸೆಂಟ್ ಮಾಡಿದ್ರಲ್ಲಿ. ಈಗ ನನ್ನ ಡ್ಯೂಟಿ ಏನು? ನಾನು ಸೆಷನ್ ತಗೊಳ್ಳ, ಅವರ ಬಗ್ಗೆನೂ ನಾನು ಹೇಳಲ್ಲ. ಅವ್ರ ಬಗ್ಗೆ ಹೇಳಿ ಸೆಷನ್ ತಗೊಳ್ಳೋದು. ಅವ್ರನ್ನ ನಿನ್ನೆ ನಾನು ಅವ್ರನ್ನ ಪರಿಚಯ ಮಾಡಿ ಕೊಡ್ಬೇಕಾದ್ರೆ ನಾನು ಅವ್ರನ್ನ ಪರಿಚಯ ಮಾಡಿ ಕೊಟ್ಟೆ ಎಲ್ರಿಗೂ. ಅವ್ರದ್ದೇ ಪ್ರೋಗ್ರಾಮು, ಆದ್ರೆ ಅವ್ರನ್ನ ನಾನು ಭಿನ್ನವಾಗಿ ಪರಿಚಯ ಮಾಡಿ ಕೊಟ್ಟೆ. ಏನಂತ, ನನಗೂ ಇವ್ರಿಗೂ ಯಾವುದೇ ವ್ಯಾಪಾರದ ಸಂಬಂಧ ಇವತ್ತಿಗೂ ಇಲ್ಲಪ್ಪ. ಇಟ್ ಈಸ್ ರೆಸ್ಪೆಕ್ಟ್ಫುಲ್ ಚೈನ್. ಅದು ನಾನು ಅವ್ರನ್ನ ಹೊಗಳ್ತಾ ಇರ್ತೀನಿ, ಅವ್ರು ನನ್ನನ್ನು ಹೊಗಳ್ತಾ ಇರ್ತಾರೆ. ಲಿಂಕ್ ಸಿಗ್ತದ? ಚೈನ್ ಆಫ್ ರೆಸ್ಪೆಕ್ಟ್ ನಾವು ಕೊಡ್ತಾ ಬನ್ನಿ ಅಷ್ಟೇ. ನಾವು ಕನ್ನಡಿ. ಎದುರುಗಡೆ ನಾನು ಹೊಗಳಿದ್ರೆ ಅವ್ರು ನನ್ನ ಹೊಗಳ್ತಾರೆ. ಯಾರು ಫಸ್ಟ್ ಹೊಗಳ್ತಾರೆ ಅನ್ನೋದು ಅಷ್ಟೇ. ಈಗೋ ಬಿಟ್ಟು ಯಾರು ಫಸ್ಟ್? ಈಗೋನೂ ಬಿಡ್ಬೇಕು, ನ್ಯಾಚುರಲ್ ಆಗೂ ಇರ್ಬೇಕು. ಎಕ್ಸಾಕ್ಟ್ಲಿ. ಅವಾಗ ಏನಾಗುತ್ತೆ, ನಾವಿಬ್ರು ಕಿತ್ತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾವತ್ತಾದ್ರೂ ನಾನು ಜ್ಯೋತಿಯವರು ಕಿತ್ತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒಂದು ತಪ್ಪು ಶಬ್ದ ಬಳಸ್ಲಿಕ್ಕೆ ಸಾಧ್ಯ ಇದೆಯಾ ಒಬ್ಬರ ಮೇಲೊಬ್ರು? ನಾನು ಲಾಸ್ಟ್ ಟೈಮ್ ಹೇಳಿದೆ, ಇದನ್ನೇ ನಾವು ಗುಡ್ ಫ್ರೇಮ್ ಅಂತ ಕರೆಯೋದು. ಸಾಧ್ಯ ಆದಷ್ಟು ಗುಡ್ ಫ್ರೇಮ್ ಅನ್ನ ಲೈಫ್ ಲಾಂಗ್ ಇಟ್ಕೊಳ್ಳಿ ಅಂತ. ಆ ಫ್ರೇಮ್ ಚೇಂಜ್ ಮಾಡ್ಕೊಳ್ಳೋದು ಬೇಡ. ಗುಡ್ ಫ್ರೇಮೇ ಬಿಗ್ ಫ್ರೇಮ್ ಆಗ್ತಾ ಬರಬೇಕು. ಗುಡ್ ಫ್ರೇಮ್. ಒಂದು ಸಣ್ಣ ಪುಟ್ಟ ತಪ್ಪುಗಳು ಎಲ್ಲರಿಂದ ಆಗುತ್ತೆ. ಭಾಷೆಯ ತಪ್ಪಾಗುತ್ತೆ, ಭಾವನೆಗಳ ತಪ್ಪಾಗುತ್ತೆ, ಎಲ್ಲೋ ಪದ ಬಳಸುವಾಗ ತಪ್ಪಾಗುತ್ತೆ. ಆದ್ರೆ ಅದು ಅಲ್ಲಿಗೆ ಡಿಸ್ಕನೆಕ್ಟ್ ಮಾಡ್ಬಿಡಿ. ನಾ ಹೇಳೋದು ಅವಾಗ ಚೈನ್ ಆಫ್ ಕಟಿಂಗ್ ಅಂತ ಕರಿತೀವಿ. ಈ ನೆಗೆಟಿವ್ ಆಗ್ತಾ ಇರುತ್ತೆ. ಯಾರಾದ್ರೂ ಒಬ್ಬರು ಆ ಚೈನ್ ನ ಕಟ್ ಮಾಡ್ಬೇಕಲ್ಲ. ಒಳ್ಳೆ ಚೈನ್ ಬೆಳೆಸಿ, ಅದ್ರ ನೆಗೆಟಿವ್ ಚೈನ್ ಕಟ್ ಆಗ್ಬೇಕಲ್ಲ. ಡಿಸ್ರೆಸ್ಪೆಕ್ಟ್. ಈಗ ನಾನು ಯಾರೋ ನಿಮ್ಮ ಬಗ್ಗೆ ಕಮೆಂಟ್ ಮಾಡಿದೆ, ನೀವು ಸುಮ್ಮನೆ ಇರ್ತೀರಾ? ನನ್ನ ಬಗ್ಗೆ ಇನ್ನೊಬ್ರ ಹತ್ರ ಕಾಮೆಂಟ್ ಮಾಡ್ತೀರಿ. ಆ ಕಾಮೆಂಟ್ ಏನಾಗ್ತಾ ಹೋಗುತ್ತೆ, ನೆಗೆಟಿವ್ ಆಗಿ ಪಾಸ್ ಆಗ್ತಾ ಇರುತ್ತೆ. ಸರಿ, ಇನ್ನೊಂದು ಇನ್ಸ್ಟೆನ್ಸ್ ಕೊಡ್ತೀನಿ, ನೆಗೆಟಿವ್ ಹೇಗೆ ವರ್ಕ್ ಆಗುತ್ತೆ ಅಂತ. ಒಂದು ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಇಬ್ರು ಬಾಸಸ್. ಇಬ್ರು ಬಾಸ್ ತುಂಬಾ ಚೆನ್ನಾಗಿರ್ತಾರೆ.
ವ್ಯಾಪಾರದಲ್ಲೂ ಚೆನ್ನಾಗಿರ್ತಾರೆ, ಮಾತಿನಲ್ಲೂ ಚೆನ್ನಾಗಿರ್ತಾರೆ, ಒಬ್ರನ್ನೊಬ್ರು ಗೌರವ ಕೊಟ್ಟು ನಡೆಸ್ಕೋತಾರೆ, ತುಂಬಾ ಪ್ರೊಡಕ್ಟಿವ್ ಆಗಿರ್ತಾರೆ, ಒಂದು ಸಂಸ್ಥೆಯನ್ನು ಬೆಳೆಸ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. A and B ಅಂತ ಇಟ್ಕೊಳ್ಳಿ. ಓಕೆ. ಹೆಸರುಗಳ ಬೇಡ, ಉಲ್ಲೇಖ ಬೇಡ ಇಲ್ಲಿ. ಹ್ಮ್. ಒಂದು ಫೈನ್ ಡೇ ಯಾರೋ ಒಬ್ಬ ಮಧ್ಯದಲ್ಲಿ ಬರ್ತಾನೆ. ಒಬ್ಬರ ಹತ್ರ ಎ ಹತ್ರ ಒಂದು ಕೆಲಸ ಕೇಳ್ತಾನೆ. ಎ ಕೆಲಸ ಮಾಡಿ ಕೊಡ್ತಾರೆ. ಇನ್ನೊಂದು ಕೆಲಸ ಕೇಳ್ತಾನೆ. ಫಸ್ಟ್ ಇದ್ ಮಾಡಪ್ಪ ನೀನು ಅಂತ ಹೇಳ್ತಾರೆ. ಅವನ್ಗೆ ಅವಮಾನ ಆಗ್ಬಿಡುತ್ತೆ. ಎಲ್ರ ಎದುರುಗಡೆ ಇದನ್ನ ನನ್ ಕೆಲಸ ಮಾಡಿಕೊಡ್ಲಿಲ್ಲ, ಮೇಲಾಗಿ ಮೊದಲನೇದು ಫಸ್ಟ್ ಮಾಡು ಅಂತ ಹೇಳಿದ್ರು. ಸಣ್ಣ ಅವಮಾನ ಆಗುತ್ತೆ. ಮಾಡ್ತೀನಿ ಇವನಿಗೆ ಅಂತ ಹೇಳ್ಬಿಟ್ಟು ಎಲ್ರ ಎದುರುಗಡೆ ಹೇಳ್ಬಿಟ್ಟು ಇವನು ಹೋಗ್ತಾನೆ, ಪಾರ್ಟ್ನರ್ ಹತ್ರ ಹೋಗ್ತಾನೆ. ಬಿ ಹತ್ರ ಪಾರ್ಟ್ನರ್ ಹತ್ರ ಹೋಗಿ, ಸರ್ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ರು ಸರ್ ಅಂತ ಒಂದು ಕೆಟ್ಟದಾಗಿ ಇನ್ಫಾರ್ಮೇಶನ್ ಕೊಡ್ತಾನೆ. ಏಯ್ ಅವನಂಗದ್ನೇನೋ ಅಂತ ಹೇಳಿ ನೆಗೆಟಿವ್ ಆಗಿ ಅವನು ಇನ್ನೊಂದು ಕಾಮೆಂಟ್ ಮಾಡ್ತಾನೆ. ಮೊದಲನೇ ಕಾಮೆಂಟ್ ಹುಟ್ಟಿಸ್ಕೊಂಡಿದ್ದು, ಎರಡನೇ ಕಾಮೆಂಟ್ ಬಂದ್ಬಿಟ್ಟಿತ್ತು, ನ್ಯಾಚುರಲ್ ಆಗಿ ಬಂತು. ಆ ಎರಡನೇ ಕಾಮೆಂಟಿನ ವಿಷಯ ತಗೊಂಬಂದು ಫಸ್ಟ್ ಅವ್ರು ಎ ಅಂತ ಹೇಳ್ತಾರೆ, ಸರ್ ನಿಮ್ ಬಗ್ಗೆ ಹಿಂಗ್ ಬೈತಾ ಇದ್ರು ಅವ್ರು. ಬೈದಿದ್ ನಿಜ, 4 ಜನ ಕೇಳಿಸ್ಕೊಂಡಿದ್ದಾರೆ. ಮೊದಲನೇದು ನಿಜ ಇಲ್ಲ, ಕ್ರಿಯೇಟೆಡ್. ಎರಡನೇದು ನಿಜ. ಅವರು ಹಂಗನ್ನೇನು 2-3 ಜನರ ರೆಫರೆನ್ಸ್ ಕೇಳ್ತಾರೆ, ಹೌದು ಸರ್ ನಿಮ್ಮನ್ನ ಬೈತಾ ಇದ್ರು ಅಂತ. ಅವನ ವಿಷಯ ನಂಗೆ ಗೊತ್ತಿಲ್ವಾ, ಇವರೊಂದು 4 ಪಾಯಿಂಟ್ ಎಕ್ಸ್ಟ್ರಾ ಕೊಡ್ತಾರೆ. ಅವ್ರ ಹತ್ರ ಹೋಗ್ತಾನೆ, ಒಂದ್ ಸಂಸ್ಥೆ ಒಡೆದೋಗುತ್ತೆ. ನಿಜವಾಗಿ ಆಗಿರೋದು 2 ವ್ಯಕ್ತಿಗಳನ್ನ ನಾನು ನೋಡಿರೋದು. ಎಷ್ಟು ಪವರ್ಫುಲ್ ಇದ್ರು ಆ ವ್ಯಕ್ತಿಗಳು, ಆ ಸಂಸ್ಥೆ ಪೀಸ್ ಆಗೋಯ್ತು, 2 ಹೋಲ್ ಆಗೋಯ್ತು. ಯಾಕೆ? 2-3 ವಿಚಾರಗಳು. ಒಂದು, ತನ್ನ ಘನತೆ ಗೌರವಗಳನ್ನ ಬಿಟ್ಟು ಎಲ್ಲರ ಜೊತೆ ಮಾತಾಡಬಾರ್ದು ಅಂತ ಹೇಳುತ್ತೆ. ಯಾವಾಗ ನಮ್ಮ ಘನತೆ ಗೌರವಗಳನ್ನ ಬಿಟ್ಟು ನಾವೆಲ್ಲರ ಜೊತೆ ಬೆರೀಲಿಕ್ಕೆ, ಅದರಲ್ಲೂ ತುಂಬಾ ಎಲ್ಲರನ್ನು ಈಕ್ವಲ್ ಆಗಿ ನೋಡ್ಲಿಕ್ಕೆ ಹೋಗ್ತೀವಲ್ಲ, ಈಕ್ವಾಲಿಟಿ ಎಲ್ಲೆಲ್ಲಿ ಕೊಡ್ಬೇಕು? ಗೌರವ ಕೊಡಿ, ಊಟದಲ್ಲಿ ಜೊತೆಲಿರಿ, ತಿಂಡಿಲ್ ಜೊತೆಲಿರಿ, ಹಾಗೆ ಅಂತ ಎಲ್ಲದರಲ್ಲೂ ಇರೋದು ಬೆಳೆಯುವವರಿಗೆ ಶೋಭೆ ಅಲ್ಲ. ಇದೊಂದು ಕ್ವಾಲಿಟಿ. ಎಲ್ಲದರಲ್ಲೂ ಇರಿ, ಭಿನ್ನ ಮಾಡಬೇಡಿ, ಬೇರೆ ಬೇರೆ ಅಂತ ಅನ್ನಿಸ್ಕೋಬೇಡಿ, ಸ್ಟೇಟಸ್ಗಳು ತೋರಿಸ್ಕೋಬೇಡಿ, ಎಲ್ಲ ಉಂಟು. ಆದ್ರೆ ಕಾಷನ್ ಲಿಸ್ಟ್ ಹೇಗಿರ್ಬೇಕಂತಂದ್ರೆ, ನನ್ನ ಮನಸ್ಥಿತಿಯಲ್ಲಿ ನನ್ನ ಸಹಪಾಠಿಗಳಿಗೆ ಇರಲ್ಲ. ವ್ಯಕ್ತಿ ಗೌರವ ಕೊಡಬಹುದು, ವ್ಯಕ್ತಿ ಗೌರವ ಕೊಡಿ. ಪ್ರೊಫೆಷನಲ್ ಅವರವರ ಪ್ರೊಫೆಷನ್ ಬೇರೆ ಬೇರೆನೆ. ಆ ಪ್ರೊಫೆಷನಲ್ ಗೌರವ ಯಾವಾಗ್ಲೂ ಬೇರೆ ಬೇರೆನೆ ಇರ್ಬೇಕು, ಬೇರೆ ಬೇರೆನೂ ಇರ್ಬೇಕು. ಅವ್ರವರ ಪಾತ್ರಗಳು ಸ್ಪಷ್ಟ ಆಗಿರ್ಬೇಕು, ಡೋಸ್ ಅಂಡ್ ಡೋಂಟ್ಸ್ ಸ್ಪಷ್ಟ ಆಗಿರ್ಬೇಕು. ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ಚೈನ್ ಆಫ್ ನೆಗೆಟಿವ್ ರಿಯಾಕ್ಷನ್ಸ್ ಹೇಗೆ ಒಂದು ಸಂಸ್ಥೆಯನ್ನ, ಒಂದು ವ್ಯಕ್ತಿಯನ್ನ ಹಾಳು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕಲಿಕೆ ಏನ್ ಮಾಡಬಹುದಿತ್ತು? ಇನ್ಸ್ಟೆಡ್ ಅವರು ವಿಷಯ ತಿಳ್ಕೊಬೋದಾಗಿತ್ತು. ಈಗ ನಾನು ನನ್ನ ತಮ್ಮನ ಹತ್ರ ಒಂದು ರಿಟರ್ನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾನ್ ರಿಟರ್ನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈಗ ನನ್ನ ತಮ್ಮನ ಬಗ್ಗೆ ಬಂದ ಸ್ಟಾಫು ಇನ್ನೊಬ್ರು ಯಾರು ಹೇಳ್ತಾರೆ, ಕೇಳಿಸ್ಕೊತೀನಿ. ಅವ್ರಿಗನ್ಸುತ್ತೆ ಫುಲ್ ಖುಷಿ ಆಗ್ಬಿಡುತ್ತೆ, ನಾನು ಎಲ್ಲೋ ತಂದಿಟ್ಟೆ, ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ. ಇವ್ರು ಯಾರಿಗೂ ಅರ್ಥ ಆಗದೆ ಇರೋ ವಿಷಯ ಏನಂತಂದ್ರೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಒಂದು ಟೀಕ್ ಸಿಗ್ತೀವಿ, ನಿನ್ ಬಗ್ಗೆ ಹಿಂಗಂತ ಇದ್ರು, ಏನ್ ವಿಷಯ ಅಂತ ಕೇಳ್ತೀನಿ. ಕೇಳ್ತೀನಿ. ಅವನು ಹೇಳ್ತಾನೆ, ಇಂಥ ಸಂದರ್ಭದಲ್ಲಿ ನಾನು ಹೀಗೆ ಮಾತಾಡ್ಬೇಕಾಯ್ತು ಅಂತ ಹೇಳ್ತಾನೆ. ಅಥವಾ ನಾನೇನಾದ್ರೂ ಹೇಳಿದ್ರೆ ಅವನೇ ಕೇಳ್ತಾನೆ, ನೀ ಹಿಂಗೆ ಹೇಳಿದ್ಯಾ ಅಂತ ಕೇಳ್ತಾನೆ. ಹೌದಾ, ಚೆಕ್ ಮಾಡ್ತೀನಿ ಇರು ಅಂತ ಹೇಳಿ ಚೆಕ್ ಮಾಡಿಸಿ ಕ್ಲಾರಿಫೈ ಕೊಟ್ಬಿಡ್ತೀವಿ. ಇದು ಪ್ರತಿನಿತ್ಯ ನಡೆಯುತ್ತೆ. ಹಾಗಾಗಿ ನಾವು ಒಂದು 30 ವರ್ಷ ಇನ್ನ ಬೇರೆ ಆಗಿಲ್ಲ. ನಮ್ಮ ಮಧ್ಯದಲ್ಲಿ ಯಾರೋ ತಂದಿಡಕ್ ನಾವು ಬಿಡಲ್ಲ, ಸಾಧ್ಯನೇ ಇಲ್ಲ. ಸೊ ಈ ವಿಚಾರಗಳಲ್ಲಿ ಪಾರ್ಟ್ನರ್ಸ್ ಅಂದ್ಮೇಲೆ ಚರ್ಚೆ ಆಗ್ಬೇಕು. ಇದು ಗಂಡ ಹೆಂಡತಿ ಮಧ್ಯದಲ್ಲೂ ಚರ್ಚೆ ಆಗ್ಬೇಕು. ಹೆಂಡತಿ ಮೇಲೆ ಗಂಡನ ಹತ್ರ ಯಾರೋ ಬಂದು ಹೇಳ್ತಾರೆ, ಗಂಡನ ಬಗ್ಗೆ ಹೆಂಡತಿ ಹತ್ರ ಬಂದು ಹೇಳೋರು ಇದ್ದಾರೆ. ಈ ತಮಟೆ ಕಿವಿಗಳು ಅಂತ ಕೆಲವರಿಗೆ ಹಾಗೆ ತಂದಿಡೋದು, ಬತ್ತಿ ಇಡೋದು, ಇವು ಅವ್ರಿಗೆ ಇಷ್ಟ, ಒಂದು ಸ್ಯಾಟಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್. ನಮಗೆ ನಮ್ಮ ಗಮನ, ಇಂಥವ್ರು ಹೀಗೆ ಅಂತ ನಮ್ಗೆ ಗೊತ್ತಿರ್ಬೇಕು, ಅಥವಾ ಜಡ್ಜ್ ಮಾಡ್ಬೇಕು, ಅವರನ್ನ ಒಂದು 10 ಸಲ ಪ್ರೂಫ್ ಕೊಡ್ಬೇಕು. ನಾನು ಅದಕ್ಕೆ ಏನ್ ಮಾಡ್ತೀನಿ, ಕೆಲವು ವಿಚಾರಗಳನ್ನ ಸುಮ್ಮನೆ ಬೇಕಂತ ನೆಗೆಟಿವ್ ಇನ್ಫಾರ್ಮೇಶನ್ ಯಾರನ್ನೋ ಒಬ್ಬರ ಹತ್ರ ಬಿಡ್ತೀನಿ, ಅದು ಒಬ್ಬರ ಹತ್ರನೇ ಬಿಟ್ಟಿರ್ತೀನಿ. ಅವ್ರು 8 ಕಡೆ ಹೇಳಿರ್ತಾರಲ್ಲ, 8 ಕಡೆ ಹೇಳಿದ್ಮೇಲೆ ಅಲ್ಲಿಂದ ಎಲ್ಲಿಂದ ನನಗೊಂದು ಇನ್ಫಾರ್ಮೇಶನ್ ಬರುತ್ತಲ್ಲ, ಇವನೇ ಹೇಳಿದ್ದು ಅಂತ ಅರ್ಥ. ಕಾಮರ್ಸ್ ಅಲ್ಲಿ ಇದೆ ನಮ್ಗೆಲ್ಲ, ಬೈಯರ್ಸ್ ಬಿವೇರ್ ಅಂತ ಇದೆ. ನಾನು ಹೇಳೋದು ಲೀವರ್ಸ್ ಬಿವೇರ್ ಅಂತ. ಬದುಕಿರುವವರು ಜಾಗರೂಕರಾಗಿರಿ. ಇಂಥವ್ರ ಮನೆ ಒಳಗೂ ಇರ್ಬೋದು, ಮನೆ ಹೊರಗೆ ಇರ್ಬೋದು, ಸ್ಟಾಫ್ ಅಲ್ಲಿ ಇರ್ಬೋದು, ಅಕ್ಕಪಕ್ಕದ ಮನೆಯವರು ಇರ್ಬೋದು, ಯಾರೂ ಬೇಕಾದ್ರೂ ಇರ್ಬೋದು.
ಸೊ ಅನುಭವಗಳ ಆಧಾರದ ಮೇಲೆ ಮೊದಲನೇದು ಎಲ್ಲರನ್ನೂ ಡೌಟ್ ಪಡ್ತೀನಿ ನಾನು. ಆಮೇಲೆ ಅವ್ರಲ್ಲ ಹಾಗಲ್ಲ ಆಗಲ್ಲ ಅಂತ ನಾನು ಅನ್ಕೊಂಡು ಅವ್ರನ್ನ ಒಂದು 10 ಟೆಸ್ಟ್ ಆದ್ಮೇಲೆ ಒಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಸೊ ಯಾರನ್ನೂ ಏಕದಮ್ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನನ್ನ ಮೆಸೇಜ್. ಅವ್ರ ಫ್ರೆಂಡು, ಅಕ್ವೈಂಟೆನ್ಸ್, ಫ್ರೆಂಡು, ಆದರೆ ಎಷ್ಟಿಡ್ಬೇಕೋ ಅಷ್ಟೇ ಇಡಿ. ಅವಶ್ಯಕತೆ ಬಿದ್ದಾಗ ಒಂದು 10 ಟೆಸ್ಟ್ ಕೊಡಿ ಪ್ರತಿ ಫ್ರೆಂಡ್ಶಿಪ್ಪಲ್ಲಿ. ಇವರು ನನಗೆ 1 ವರ್ಷ ಇರ್ತಾರಾ, ಲಾಸ್ ಆದಾಗ್ಲೂ ಇರ್ತಾರ, ಪ್ರಾಫಿಟ್ ಆದಾಗ್ಲೂ ಇರ್ತಾರ, ತೊಂದರೆ ಬಂದಾಗ ನನ್ನ ಜೊತೆಲಿ ಇರ್ತಾರ, ನನ್ನ ಹತ್ರ ಇದ್ದದನ್ನ ಅವರು ಮಿಸ್ಯೂಸ್ ಮಾಡಲ್ವಾ, ನನ್ನ ತೊಂದರೆಗಳನ್ನ ನನ್ನ ನೋವುಗಳನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಮಿಸ್ಯೂಸ್ ಮಾಡ್ತಾರ ಮಾಡಲ್ವಾ, ಇದೆಲ್ಲವೂ ಕೂಡ ಕಾಷನ್ ಲಿಸ್ಟ್ ಅಲ್ಲಿ ನಾವು ಯಾವಾಗ್ಲೂ ಇರ್ಬೇಕು. ಮಾಡೋದು ತಪ್ಪಲ್ಲ, ನಾವ್ ಇನ್ನೊಬ್ಬರ ಮೇಲೆ ಡೌಟೇ ಪಡ್ತೀವಿ ಅನ್ನೋದು ಯಾವ ಇಮೋಷನ್ಸ್ ಅಲ್ಲ. ಲೆಟ್ಸ್ ಬಿ ಪ್ರಾಕ್ಟಿಕಲ್ ಅಂತ ಅಷ್ಟೇ. ನಾವು ಪ್ರಾಕ್ಟಿಕಲ್ ಆಗಿ ಇರ್ಬೇಕು. ಡೌಟ್ ಪಡೋದು ತಪ್ಪಲ್ಲ, ಡೌಟ್ ಅಲ್ಲಿ ಕ್ಲಿಯರ್ ಮಾಡ್ಕೋತಾ ಬನ್ನಿ. ನನ್ನ ಪ್ರಕಾರ ಇವತ್ತು ನನ್ನ ಬಿಸ್ನೆಸ್ನವನು, ನಾನು ಈ ಥರದ್ದು 1000 ಇನ್ಸ್ಟೆನ್ಸಸ್ ನೋಡ್ಬಿಟ್ಟಿದ್ದೀನಿ. ನನಗೆ ಬೆಳಗ್ಗೆ ಒಂದು ತುಂಬ ಒಳ್ಳೆ ಥರ ಅನಿಸುತ್ತೆ, ಅವ್ರು ಮಧ್ಯಾಹ್ನದ ಅಷ್ಟೊತ್ತಿಗೆ ಇನ್ನೇನೋ ಕಾಮೆಂಟ್ ಮಾಡಿರ್ತಾರೆ. ಸೊ ಇದೆಲ್ಲ ಸಹಜವಾಗಿ ಇರುತ್ತೆ. ಎಲ್ಲ ಥರದ ಜನನೂ ನಮ್ಮ ಸುತ್ತ ಇದ್ದೇ ಇದ್ದಾರೆ. ನಾವು ಬದುಕಬೇಕಾಗಿರೋರು ಜಾಗರೂಕ ಆಗಿರಿ. ಒಂದು ಪಾಸಿಟಿವ್ ಆಗಿ ಬೆಳಿಬೇಕು ಅಂತಂದ್ರೆ ನಿಮ್ಮ ಸುತ್ತ ಪಾಸಿಟಿವ್ ಅವರೇ ಇರ್ತಾರೆ ಅಂತಲ್ಲ, ನಾವು ಪಾಸಿಟಿವ್ ಆಗಿ ಇರ್ಬೇಕಷ್ಟೇ. ನೆಗೆಟಿವ್ ಆಗ್ಬಹುದು ಅಂತ ಅನ್ಕೊಂಡಿರಿ. ಯಾರು ಯಾವ ಕಡೆಯಿಂದ ಹೊಡಿತಾರೋ ಗೊತ್ತಿಲ್ಲ, ರೆಡಿ ಆಗಿರಿ ಅಷ್ಟೇ. ಬ್ಯೂಟಿಫುಲ್ ಆಗಿದೆ. ಅಂದ್ರೆ ನಾವು ಇನ್ನೊಂದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಕೊರಗೋ ಬದಲು ನಾನ್ ಹೇಗಿರ್ಬೇಕು ಅನ್ನೋದನ್ನ ಡಿಫೈನ್ ಮಾಡ್ಕೊಂಡ್ರೆ ನಮಗೆ ಕಂಪ್ಲೇಂಟ್ಸ್ ಇರೋದಿಲ್ಲ, ಗುಣಗಾಟ ಇರೋದಿಲ್ಲ. ವಂಡರ್ಫುಲ್. That's all. ಥ್ಯಾಂಕ್ ಯು.